ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡತ್ತೀವಿ, ಅಪ್ಲೈಡ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡತ್ತೀವಿ. ಸೊ ಅದೇ ರೀತಿ ಈ ಕ್ವಶನ್ ಏನೈತಪ್ಪ ಅಂದ್ರೆ ಕ್ವಶನ್ ನಂಬರ್ 5. ಇವಾಗ ಆಲ್ರೆಡಿ 4 ಕ್ವಶನ್ ಸಾಲ್ವ್ ಮಾಡಿದ್ವಿ. ಕ್ವಶನ್ ನಂಬರ್ 5, ಫ್ರಮ್ ಎ ಪಾಯಿಂಟ್ ಆನ್ ಅ ಬ್ರಿಡ್ಜ್ across a river, the angles of depression of the banks of opposite sides of the river are 30 degree and 45 degree. If the bridge is at a height of 8 meter from the banks, then find the width of the river ಅಂತ ಕೇಳಾನ. ಸೊ ವಿ ಹ್ಯಾವ್ ಟು ಫೈಂಡ್ ವಿಡ್ತ್ ಆಫ್ ದ ರಿವರ್. ಸೊ ಇಲ್ಲಿ ಕ್ವಶನ್ ಏನೈತಪ್ಪ ಅಂತಂದ್ರೆ, ಒಂದು ಬ್ರಿಡ್ಜ್ ಐತಿ, ಫ್ರಮ್ ಅ ಪಾಯಿಂಟ್ ಆನ್ ದ ಬ್ರಿಡ್ಜ್ ಅಂದ್ರೆ ಆ ಬ್ರಿಡ್ಜ್ ಮೇಲೆ ಒಂದು ಪಾಯಿಂಟ್ ಅಂತ ನಿಂತು ನೋಡಿದಾಗ ದ ಆಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ದ ಬ್ಯಾಂಕ್ಸ್ ಆನ್ ಅಪೋಸಿಟ್ ಸೈಡ್ಸ್ ಆಫ್ ದ ರಿವರ್. ಆಂಗಲ್ಸ್ ಆಫ್ ಅಪೋಸಿಟ್ ಆಂಗಲ್ಸ್ ಏನಿದೆ, ಆಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ದ ಬ್ಯಾಂಕ್ಸ್ ಆನ್ ಅಪೋಸಿಟ್ ಸೈಡ್ಸ್ ಅಂದ್ರೆ ಈ ದಂಡಿಗೆ ಇದೇನ್ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ದಡ ಐತಲ್ಲ, ಈ ದಡದ ಎಂಡಿಗೆ ಆಂಗಲ್ಸ್ ಆಫ್ ಡಿಪ್ರೆಷನ್ ಅಂದ್ರೆ ಮೇಲ್ಗಡೆಯಿಂದ ಆಂಗಲ್ ಫಾರ್ಮ್ ಆಗ್ಯಾವ. ಇದೇನ್ ಬ್ರಿಡ್ಜ್ ಐತಲ್ಲ, ಇದು ನೀರಿದೆ, ಬ್ಲೂ ಕಲರ್ ನೀರು, ಇದೆಲ್ಲ ಬ್ಲ್ಯಾಕ್ ಕಲರ್ ಬ್ರಿಡ್ಜ್ ಇವು. ಸೊ ಇಲ್ಲಿಂದ ಆಂಗಲ್ಸ್ ಆಫ್ ಡಿಫ್ರೆಷನ್ ಅಂತಂದ್ರೆ ಕೆಳಗಡೆ ಫಾರ್ಮ್ ಆಗ್ಯಾವ. ಒಂದು ಯಾವ್ದು ಡಿಗ್ರಿ, ಒಂದು 30 ಡಿಗ್ರಿ, ಒಂದು 45 ಡಿಗ್ರಿ ಐತಿ. ಈ ಬ್ರಿಡ್ಜ್ ಹೈಟ್ ಎಷ್ಟೈತಿ? ಇದು 8 ಮೀಟರ್ ಹೈಟ್ ಐತಿ ಬ್ರಿಡ್ಜ್. ಈ ಬುಡದಿಂದ ಏನೈತಿ, ಇದು ದಡದಿಂದ ಏನೈತಿ, ಇದು 8 ಮೀಟರ್ ಹೈಟ್ ಐತಿ. ಸೊ ಇದೇನ್ ಡಯಾಗ್ರಾಮ್ ಐತಲ್ಲ, ಇದನ್ನ ನಾವು ಮ್ಯಾಥಮೆಟಿಕಲಿ ಡ್ರಾ ಮಾಡಿದಾಗ ಈ ರೀತಿ ಆಕೈತದ. ಸೊ ಈ ಆಂಗಲ್ಸ್ ಆಫ್ ಪಿ ಪಾಯಿಂಟ್, ಈ ಪಿ ಪಾಯಿಂಟ್ ಇಂದ ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್, ಆಂಗಲ್ಸ್ ಆಫ್ ಡಿಫ್ರೆಷನ್ ಒಂದು 45 ಡಿಗ್ರಿ, ಒಂದು 30 ಡಿಗ್ರಿ. ಅವ ಕೊಟ್ಟಾನ ಕ್ವಶನ್ 30 ಡಿಗ್ರಿ 45 ಡಿಗ್ರಿ ಅಂತ. ಒಂದು 30 ಡಿಗ್ರಿ ಕೊಟ್ಟೇವಿ, ಒಂದು 45 ಡಿಗ್ರಿ ಕೊಟ್ಟೇವಿ. ಆಮೇಲೆ ಇದು ಹೈಟ್ ಎಷ್ಟೈತಿ? 8 ಮೀಟರ್ ಐತಿ. ಸೊ ಇದಕ್ಕೆಲ್ಲ ಏನೈತಿ, ಎ ಡಿ ಬಿ ಅಂತ ನೇಮ್ ಐತಿ, ಅದನ್ನ ಎ ಡಿ ಬಿ ನೇಮ್ ಕೇಳ್ಕೊಟ್ಟೇವಿ. ಮೇಲ್ಗಡೆ ಪಿ ಐತಿ, ಪಿ ಅಂತ ನೇಮ್ ಕೊಟ್ಟೇವಿ. ಸೊ ನಾವೇನ್ ಫೈಂಡ್ ಮಾಡ್ಬೇಕು? ವಿಡ್ತ್ ಆಫ್ ದ ರಿವರ್ ಅಂದ್ರೆ ಇದ್ಲಿಂದ ಇಲ್ಲಿ ತನ ಇರೋ ಡಿಸ್ಟೆನ್ಸ್ ಎಷ್ಟು, ಎ ಬಿ ಎಷ್ಟೈತಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಎ ಬಿ ಇಸ್ ಈಕ್ವಲ್ ಟು ವಾಟ್? ಕ್ವಶನ್ ಮಾರ್ಕ್. ಸೊ ಎ ಬಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆಗೆ ನಮ್ಗಿಲ್ಲಿ ಇದು 30 ಡಿಗ್ರಿ 45 ಡಿಗ್ರಿ ಇದು ಹಾರಿಜೆಂಟಲ್ ಲೆವೆಲ್ ಇಂದ ಫಾರ್ಮ್ ಆಗಿದಾವ. ಸೊ ಇಫ್ ದಿಸ್ ಇಸ್ 30 ಡಿಗ್ರಿ, ದಿಸ್ ಈಸ್ ಆಲ್ಸೋ ವಾಟ್? 30 ಡಿಗ್ರಿ, ಬಿಕಾಸ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ನೀವು ಬರ್ಕೋಬೇಕು ಅದನ್ನ ಇಲ್ಲಿ. ಈ ದಿಸ್ ಆಂಗಲ್ ಈಕ್ವಲ್ ಟು ದಿಸ್ ಆಂಗಲ್ ಬಿಕಾಸ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಬರ್ಕೋಬಹುದು. ಇದು 45 ಡಿಗ್ರಿ ಆದ್ರೆ ಇದಕ್ಕೆ ಅಪೋಸಿಟ್ ಸೈಡ್ ಇರೋದು ಇದು ಎಷ್ಟು ಡಿಗ್ರಿ ಆಕೈತಿ? ಸಾರಿ, ಅಪೋಸಿಟ್ ಅಲ್ಲ, ಇದ್ರ ಲೈನ್ ಬಾಜು ಇರೋದು ಏನಕ್ಕೈತಿ? ಇದು 45 ಡಿಗ್ರಿ ಬಿಕಾಸ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಕನ್ನಡದಾಗ ಪರ್ಯಾಯ ಕೋನಗಳು ಅಂತ ಕರಿತೀವಿ ನಾವು, ರೈಟ್? ಸೊ ಈ ರೀತಿ ಕ್ವಶನ್ ಐತಿ. ಇವಾಗ ಇಲ್ಲಿ ನಾವು ಒಂದಂತೂ ಗೊತ್ತೈತಿ ನಿಮ್ಗೆ, ಏನೂ ಗೊತ್ತಾಗಲಿಲ್ಲ ಅಂದ್ರೂ ಟ್ಯಾನ್ 45 ಡಿಗ್ರಿ ಮತ್ತು ಟ್ಯಾನ್ 30 ಡಿಗ್ರಿಯನ್ನು ಮಾಡಲೇಬೇಕು, ಅದಂತೂ ಫಿಕ್ಸ್ ಐತಿ. ಸೊ ಫಸ್ಟ್ ಏನ್ ಮಾಡೋಣ, ಟ್ಯಾನ್ 45 ಡಿಗ್ರಿನ ಮಾಡ್ಕೊಳ್ಳೋಣ. ಯಾಕಂದ್ರೆ ಟ್ಯಾನ್ 45 1 ಐತಲ್ಲ ಆನ್ಸರ್ ನಮ್ದು. ಸೊ ಅದನ್ನ ಫಸ್ಟ್ ಫೈಂಡ್ ಮಾಡಿ ಇಟ್ಕೊಂಡ್ಬಿಡೋಣ ನಾವು. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು, ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಯಾವುದು? ಪಿ ಡಿ ಬೈ ಅಡ್ಜಸೆಂಟ್ ಸೈಡ್ ಯಾವುದು? ಎ ಡಿ. ಅಪೋಸಿಟ್ ಬೈ ಅಡ್ಜಸೆಂಟ್, ಅಪೋಸಿಟ್ ಬೈ ಅಡ್ಜಸೆಂಟ್. ಇದೇನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತ ಕನ್ನಡದಾಗ ಕರಿತೀವಿ. ಅಪೋಸಿಟ್ ಬೈ ಅಡ್ಜಸೆಂಟ್. ಈ ಪಿ ಡಿ ಬೈ ಎ ಡಿ, ಪಿ ಡಿ ಬೈ ಎ ಡಿ, ಪಿ ಡಿ ಬೈ ಎ ಡಿ. ಸೊ ಪಿ ಡಿ ಎಷ್ಟೈತಿ? 8 ಐತಿ. ಸೊ ಟ್ಯಾನ್ 45 ಎಷ್ಟು? 1. ಪಿ ಡಿ ಎಷ್ಟು? 8 ಐತಿ. ಎ ಡಿ ಏನೈತಿ ಗೊತ್ತಿಲ್ಲ, ಆಸ್ ಇಟ್ ಇಸ್ ಹಂಗ ಬರೀ. ಎ ಡಿ ಗೊತ್ತಿಲ್ಲ, ಆಸ್ ಇಟ್ ಇಸ್ ಹಂಗ. ಪಿ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೀನಿ 8 ಅಂತಂದ. ಟ್ಯಾನ್ 45 ಆಲ್ರೆಡಿ ಗೊತ್ತೈತಿ ನಮ್ಗೆ 1 ಅಂತ. ಎ ಡಿ ಈ ಕಡೆ ಬಂದ್ರೆ ಎ ಡಿ ಇಂಟು 1 ಎ ಡಿ, ಎ ಡಿ ಈಸ್ ಈಕ್ವಲ್ ಟು 8. ಸೊ ಮೀಟರ್ ಒಳಗೆ ಐತಿ. ಸೊ ನಾವು ಇಲ್ಲಿ ಏನು ಮಾಡೋಣ, ಮೀಟರ್ ಒಳಗೆ ಆನ್ಸರ್ ಬರೀನ ಅಂತ. ನೆಕ್ಸ್ಟ್ ಟ್ಯಾನ್ 45 ಆಯ್ತು. ಈಗ ನೆಕ್ಸ್ಟ್ ಏನು ಮಾಡೋಣ, ಟ್ಯಾನ್ 60 ಮಾಡ್ಕೊಳ್ಳೋಣ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು, ಸೊ 60 ಅಲ್ಲ ಸಾರಿ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ, ಅಲ್ಲಿ 30 ಐತಲ್ಲ ಕ್ವಶನ್ದಾಗ, ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಅಂದ್ರೆ ಸೇಮ್ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಪಿ ಡಿ ಬೈ ಬಿ ಡಿ, ಪಿ ಡಿ ಬೈ ಬಿ ಡಿ. ಓಕೆ. ಸೊ ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟೈತಿ? 1 ಡಿವೈಡೆಡ್ ಬೈ √3 ಅಂತ ಐತಿ. ಟ್ಯಾನ್ 60 √3, ಟ್ಯಾನ್ 30 1 ಬೈ √3. ಪಿ ಡಿ ಎಷ್ಟೈತಿ? ಪಿ ಡಿ 8 ಐತಿ, 8 ಬರೀನ. ಬಿ ಡಿ ಎಷ್ಟೈತಿ ಗೊತ್ತಿಲ್ಲ, ಆಸ್ ಇಟ್ ಈಸ್ ಹಂಗೆ ಬರೀನ. ಸೊ ನೆಕ್ಸ್ಟ್ ಇದನ್ನ ಬಿ ಡಿ ಈ ಕಡೆ ತೊಂಬರ್ರಿ, √3 ಆ ಕಡೆ ಕರ್ಕೊಂಡು ಹೋಗ್ರಿ. ಬಿ ಡಿ ಈಸ್ ಈಕ್ವಲ್ ಟು 8 ಇಂಟು, ಈ ಬಿ ಡಿ ಈ ಕಡೆ ಬಂದರೆ ಬಿ ಡಿ ಇಂಟು 1 ಬಿ ಡಿ, √3 ಆ ಕಡೆ ಹೋದ್ರೆ 8 ಇಂಟು √3 ಆಯಿತು. ಸೊ ಬಿ ಡಿ ಈಸ್ ಈಕ್ವಲ್ ಟು ಎಷ್ಟಾಯ್ತು ನನಗೆ? 8 √3 ಆಯಿತು. ನಮ್ದು ಕ್ವಶನ್ ಏನೈತಿ? ಫೈಂಡ್ ದ ವಿಡ್ತ್ ಆಫ್ ದ
ರಿವರ್ ಅಂತ ಐತಿ. ಸೊ ವಿಡ್ತ್ ಆಫ್ ದ ರಿವರ್ ಅಂದ್ರೆ ಏನ್ ನಮ್ದು ವಿಡ್ತ್ ಆಫ್ ದ ರಿವರ್, ವಿಡ್ತ್ ಆಫ್ ರಿವರ್ ಅಂದ್ರೆ ಯಾವುದು, ಎ ಇಂದ ಹಿಡ್ಕೊಂಡು ಬಿ ತನ ವಿಡ್ತ್ ಆಫ್ ದ ರಿವರ್ ಎ ಬಿ. ಎ ಬಿ ಇಸ್ ಈಕ್ವಲ್ ಟು ಏನ, ಎ ಬಿ ಅಂತಂದ್ರೆ ಎ ಡಿ ಪ್ಲಸ್ ಬಿ ಡಿ, ಎ ಡಿ ಪ್ಲಸ್ ಬಿ ಡಿ ಮಾಡ್ಕೋಬೇಕು. ಎ ಡಿ ವ್ಯಾಲ್ಯೂ ಎಷ್ಟೈತಿ, ಎ ಡಿ 8 ಐತಿ, ಸೊ 8 ಸಬ್ಸ್ಟಿಟ್ಯೂಷನ್ ಮಾಡೋಣ. ಪ್ಲಸ್ ಬಿ ಡಿ ಎಷ್ಟೈತಿ, ಬಿ ಡಿ 8√3 ಐತಿ, ಸೊ ಅದನ್ನ 8√3ನ ಸಬ್ಸ್ಟಿಟ್ಯೂಷನ್ ಮಾಡೋದು. 8 ಕಾಮನ್ ತಕೊಂಡ್ಬಿಟ್ರೆ ಸೊ ಇಲ್ಲಿ ಏನು ಉಳಿತು 1 ಪ್ಲಸ್ √3. ಸೊ ಎದ್ರಾಗ ಐತೆ ಆನ್ಸರ್ ಇದು ಮೀಟರ್ ಒಳಗೆ, ಎಲ್ಲ ಎದ್ರಾಗದವ ಮೀಟರ್ ಒಳಗದವ. ಸೊ ಇಲ್ಲಿ ಮೀಟರ್ ಹಚ್ಚಬೇಕು. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇದನ್ನ CBSE 2024 ಒಳಗೆ ಕೇಳಿರುವಂಥ ಪ್ರಶ್ನೆ ಇದು. CBSE 2024 ಒಳಗೆ ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಆನ್ಸರ್ 8 into bracket of √3 + 1 ಮೀಟರ್. ಓಕೆ ರೈಟ್. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಮತ್ತೇನು ಮಾಡೋಣ, 6th ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ.